ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಖಂಡಿತ ಇಲ್ಲ ಸರ್. ಮೇಡಮ್ ಈಗ ನೀವು ಬಂದಿರೋದು ಈಗ ಸಾಮಾನ್ಯ ನೀವು ಅವ್ರ ಜೊತೆ ಎಲ್ಲಾ ಕಾರ್ಯಕ್ರಮ ಇದ್ರು ಬರ್ತಿದ್ರಿ. ಹೌದು. ಆ ಬಾಂಧವ್ಯದಿಂದ ಬಂದಿದ್ರಾ? ಈಗ ಆಸ್ ಎ ಈ ಪ್ರಕರಣದಲ್ಲಿ ಆಸ್ ಎ ಅಡ್ವೊಕೇಟ್ ಆಗಿ ಬಂದಿದ್ದೀರಾ? ಎರಡುವ ಸರ್. ನಾವ್ ಯಾವತ್ತಿದ್ರು ಹೆಣ್ಮಕ್ಳು ಮೇಡಮ್ ಪರವಾಗಿ ಎಲ್ಲಾ ಕಷ್ಟದಲ್ಲೂ ಇರ್ತೀವಿ, ಸುಖದಲ್ಲೂ ಇರ್ತೀವಿ. ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿ ನಾವೆಲ್ಲಾ ಹೆಣ್ಮಕ್ಳು ಇರ್ತೀವಿ. ಆ ರೆಪ್ರೆಸೆಂಟೇಟಿವ್ ನಾನು. ಆಯ್ತಾ? ಇವತ್ತು ಬಂದಿದ್ದು ಆಸ್ ಎ ಅಡ್ವೊಕೇಟ್. ಅಡ್ವೊಕೇಟ್ ಆಗಿ ಎಸ್ಐಟಿ ಜೊತೆ ಏನಾದ್ರು ಚರ್ಚೆ ಮಾಡಿದ್ರೆ ಏನು ಮಾಡಿದ್ರಿ ಮೇಡಮ್? ಸರ್ ನಮ್ಮನ್ನೇನು ಅವ್ರು ಪ್ರಶ್ನೆ ಮಾಡಲಿಲ್ಲ ಸರ್. ಭೇಟಿ ಮಾಡಿ ಏನಾದ್ರು ಚರ್ಚೆ ಮಾಡಿದ್ರೆ ಎಸ್ಐಟಿ? ಖಂಡಿತ ನಮ್ಮನ್ನೇನು ಕೇಳಲಿಲ್ಲ ಅವರು. ನಮ್ಮನ್ನೇನು ಕೇಳ್ತಾರೆ? ಖಂಡಿತ ಮಾಡ್ತಾರೆ ಸರ್. ಕಾನೂನು ಬಗ್ಗೆ ಗೌರವ ಇದೆ ಸರ್. ಇದು ಅಂತಿಮ ಅಂತ ಏನಿಲ್ಲ ಸರ್. ಇಲ್ಲ, ಒಂದು ಹೇಳ್ತೀನಿ ಕೇಳಿ ಸರ್. ಅಂತಿಮ ಅಂತ ಏನಿಲ್ಲ. ಅವರು ಬರೀ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ಒಂದು ನೋಟಿಸ್ ಕೊಟ್ಟಿದ್ದೀವಿ, 2 ನೋಟಿಸ್ ಕೊಟ್ಟಿದ್ದೀವಿ ಅಂತ. ನಮಗೆ ಗೊತ್ತಿರೋ ಪ್ರಕಾರ ಈಗ ನೋಡಿದ್ವಿ, ಅಲ್ಲಿ 1 ನೋಟಿಸ್ ಅಂಟಿಸಿದ್ದಾರೆ. ಅದರಲ್ಲೇನು ಮೊದಲನೇದು 2ನೇದು ಅಂತಿಮ ಅಂತ ಏನಿಲ್ಲ. ಬಹುಶಃ ಮೇಡಮ್ ಆರೋಗ್ಯನೂ ಸರಿ ಇಲ್ಲ, ಹಾಗಾಗಿ ಏನಾರು ಬರಕ್ ಆಗ್ದಲೇ ಇರ್ಬೋದು. ಆಯ್ತಾ? ಅವ್ರ ಮಂಡಿ ಆಪರೇಷನ್ ಆಗಿದೆ ಸರ್, ಎಲ್ರಿಗೂ ಗೊತ್ತಲ್ಲ. 2 ಮಂಡಿ ಆಪರೇಷನ್ ಆಗಿದೆ. ಜೊತೆಗೆ ಅವ್ರ ಅಣ್ಣ ಸತ್ತೋಗಿದ್ದಾರೆ, ಆ ದುಃಖನೂ ಅವ್ರಿಗಿದೆ. ಸೊ ಹಾಗಾಗಿ ಬರ್ತಾರೆ ಖಂಡಿತ. ಅವರಿಗೆ ಕಾನೂನಿನ ನೋಡಿ, ಕಾನೂನು ಬಗ್ಗೆ ಮೇಡಮ್ಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ. ಖಂಡಿತ ಬರ್ತಾರೆ, ತನಿಖೆ ಎದುರಿಸ್ತಾರೆ ಸರ್. ನನಗೆ ಗೊತ್ತಿದ್ರೆ ನಾನು ಯಾಕೆ ಇವತ್ತು ಇಲ್ಲಿ ಇಷ್ಟ ತನಕ ಕಾಯ್ತಾ ಇದ್ದೆ? ನಾನೇ ಹುಡುಕೊಂಡು ಮಾತಾಡ್ಸಿದೆ. ಪ್ರೊಸೀಜರ್ ಏನಿಲ್ಲ ಸರ್. ಯಾಕೆಂದರೆ ನಾವು ನೋಡಬೇಕಿತ್ತು SIT ಅವ್ರನ್ನ. ನಾವು ನೋಟಿಸ್ ಕೊಡಿ, ನಾವು ಅವ್ರ ಅಡ್ವೊಕೇಟ್ ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಗೊತ್ತು, SIT ಅವರು ತನಿಖೆ ಟೈಮಲ್ಲಿ ವಕೀಲರನ್ನ ಅವಕಾಶ ಕೊಡಲ್ಲ. ಆಯಿತಾ? ಸೊ ಹಾಗಾಗಿ ಮನೆಗೆ ಅಂಟಿಸಿದ್ದಾರೆ ಅಂತ ಗೊತ್ತಾಯಿತು. ಏನು ಅಂಟಿಸಿದ್ದಾರೆ, ಯಾಕೆಂದರೆ ಆಸ್ ಎ ಅಡ್ವೊಕೇಟ್ ನಾನು ನೋಡಬೇಕು ಏನು ಅಂಟಿಸಿದ್ದಾರೆ ಅಂತ. ಹಂಗಾಗಿ ಬಂದ್ವಿ. ಮೇಡಮ್ ಈಗ ಭಾವನ ರೇವಣ್ಣರು ಹಾಜರು ಇಲ್ಲ ಆಗ್ತಾರೆ ಮೇಡಮ್, ಬೆಂಗಳೂರಲ್ಲಿ ಹಾಜರಾಗ್ತಾರೆ. ಯಾವಾಗ ಆಗ್ತಾರೆ ಮೇಡಮ್? ಖಂಡಿತ ಗೊತ್ತಿಲ್ಲ ಸರ್ ನನಗೂ. ಖಂಡಿತ ಆದಷ್ಟು ಬೇಗ ಬರ್ತಾರೆ, ತನಿಖೆ ಎದುರಿಸ್ತಾರೆ, ನಿರ್ದೋಷಿ ಅಂತ ಹೊರಗಡೆ ಬರ್ತಾರೆ. ಅದಂತೂ ಕನ್ಫರ್ಮ್. ಪ್ರಕ್ರಿಯೆ ಏನು ಮಾಡಿಲ್ಲ ಸರ್. ಅವ್ರು ಟೈಮಿಂಗ್ಸ್ ನೋಡಿ ಕೂತಿದ್ದಾರೆ. ಈಗೇನು ಮಾಜರ್ ಬರ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ನಿಜ ನನಗೂ ಗೊತ್ತಿಲ್ಲ. ನಾನೇನು ಈಗಲೇ ಹೋಗಲ್ಲ ಮನೆಗೆ, ಒಂಚೂರು ಕೋರ್ಟ್ ಹತ್ರ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಇಲ್ಲ, ಪರಿಣಾಮ ಏನಾಗಬಹುದು ಅಂತ ಈ ನೋಟಿಸ್ಗೆ ಅವ್ರು ಬರ್ಲಿಲ್ವಲ್ಲ, ಬರಬೇಕಿತ್ತಲ್ಲ 10 ರಿಂದ 5 ಗಂಟೆ ಒಳಗೆ. ಹೌದು. ಪರಿಣಾಮ ಏನಾಗಬಹುದು ಅಂತ ಸರ್, ತನಿಖಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅಂತ ಲಾಯರ್ಗಳಿಗೆ ಹೇಳಲ್ಲ ಸರ್, ವಕೀಲರಿಗೆ ಹೇಳಲ್ಲ. ನಮ್ಮ ವಕೀಲರ ಕೆಲಸ ಏನು? ತನಿಖಾಧಿಕಾರಿಗಳು ಏನು ಕ್ರಮ ಮಾಡ್ತಾರೆ, ನಾವು ನಮ್ಮ ಕ್ಲೈಂಟನ್ನು ಹೆಂಗೆ ಕಾಪಾಡ್ಕೋಬೇಕು ಅದನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. ತನಿಖಾಧಿಕಾರಿಗಳಿಗೆ ನಾವು ಗೈಡ್ ಮಾಡೋಕ್ಕಾಗಲ್ಲ, ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ನನ್ನ ಪ್ರಕಾರ SIT ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ. ಆ ಕೋರ್ಟಲ್ಲಿ ಖಂಡಿತ ನಿರ್ದೋಷಿಯಾಗಿ ನಮ್ಮ ಮೇಡಮ್ ವಾಪಸ್ ಹೊರಗಡೆ ಬಂದೇ ಬರ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.